बीदर प्रभारी मंत्री ईश्वर खंडरे ने बीदर जिला प्रशासन, जिला पंचायत और महिला एवं बाल विकास विभाग द्वारा संयुक्त रूप से आयोजित अंतर्राष्ट्रीय महिला दिवस समारोह और बेटी बचाओ बेटी पढ़ाओ समापन कार्यक्रम का उद्घाटन किया। इस अवसर पर मिनिस्टर ईश्वर खंडरे के अलावा बीदर दक्षिण के विधायक डॉक्टर शैलेंद्र बेल्दाड़े, सीएस दिलीप गिरीश पडोले, बोडा चेयरमैन बसवराज जाप शेट्टी और बीदर सीएमसी चेयरमैन मोहम्मद गौस और अन्य अतिथियों के अलावा भारी संख्या में लोग उपस्थित थे। इस अवसर पर संबोधित करते हुए उन्होंने कहा कि यदि एक महिला भी शिक्षा प्राप्त कर ले तो एक पीढ़ी का भविष्य उज्जवल हो जाता है। हमारी सरकार सभी क्षेत्रों में महिलाओं की उन्नति तथा उनके आर्थिक, सामाजिक और राजनीतिक सशक्तिकरण के लिए प्रतिबद्ध है। उन्होंने कहा कि बालिकाओं को अच्छी शिक्षा और अवसर उपलब्ध कराना हम सबकी जिम्मेदारी है। उन्होंने कहा कि राज्य कांग्रेस सरकार की 5 गारंटी योजनाओं के परिणाम स्वरूप लाखों महिलाएं आर्थिक रूप से सशक्त हो रही है। उन्होंने कहा कि इन परियोजनाओं से उनके जीवन में नई उम्मीद जागी है और हम महिला सशक्तिकरण की दिशा में लगातार काम कर रहे हैं। केपी न्यूज के कैमरामैन महेश टिक्की का कवरेज। देश विदेश और स्थानीय समाचारों के लिए देखते रहिए आपका अपना चैनल केपी न्यूज 24/7। अधिक जानकारी के लिए चैनल को लाइक, शेयर और सब्सक्राइब जरूर करें। नमಗೆಲ್ಲಾ ರೀತಿಯ ಪಾಲನೆ, ಪೋಷಣೆ, ಸುರಕ್ಷತೆ ಎಲ್ಲವನ್ನೂ ಕೊಟ್ಟು ಬೆಳೆಸಿದಂತದ್ದು ಆ ಶ್ರೇಷ್ಠ ಯಾರಿಗಾದರೂ ಸಾಧ್ಯ ಅಂತ ಹೇಳಿದ್ರೆ ಆ ಒಂದು ನಮ್ಮ ಜನ್ಮ ಕೊಟ್ಟ ತಾಯಿಗೆ ಸಾಧ್ಯ ಅನ್ನುವಂತ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ। ನಾನು ಇಷ್ಟೊಂದು ಮಟ್ಟಿಗೆ ಬೆಳೆದಿದ್ದೇನೆ, ಶಾಸಕನಾಗಿದ್ದೇನೆ, ಮಂತ್ರಿ ಆಗಿದ್ದೇನೆ, ಮತ್ತೆ ಉತ್ತಮವಾಗಿ ಸೇವೆ ಮಾಡಬೇಕು ಅನ್ನುವಂತ ಸಂಕಲ್ಪ ಮಾಡಿಕೊಂಡಿದ್ದೇನೆ, ಒಳ್ಳೆಯವನಾಗಿದ್ದೇನೆ ಅಂತ ಹೇಳಿದ್ರೆ ಅದಕ್ಕೆಲ್ಲ ನಮ್ಮ ತಾಯಿಯೇ ಕಾರಣ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ಹೇಳಿಕೆ ಬಯಸ್ತೇನೆ। ಏಕೆ ಇವತ್ತು ಯಾವ ರೀತಿಯಲ್ಲಿ ಜನನಿ ಜನ್ಮಭೂಮಿ ಅಂತೀವಿ, ಜನ್ಮ ಕೊಟ್ಟ ತಾಯಿ ಇವತ್ತು ನಾವು ಅವರಿಗೆ ಸ್ಮರಿಸಿ ನಮಿಸುವಂಥದ್ದು, ಮತ್ತೆ ಅವರೇನು ಯಾವ ರೀತಿಯಲ್ಲಿ ಮಹಿಳೆಯರಲ್ಲಿ ಏನು ವಿಶಾಲ ದೃಷ್ಟಿಕೋನ ಇರ್ತದೆ, ತಾಳ್ಮೆ ಇರ್ತದೆ, ಕರುಣೆ ಇರ್ತದೆ, ದಯೆ ಇರ್ತದೆ, ಮಾಯೆ ಇರ್ತದೆ, ತ್ಯಾಗ ಇರ್ತದೆ, ಬಲಿದಾನ ಇರ್ತದೆ, ನೈಜವಾದಂತಹ ಒಂದು ಪ್ರೀತಿ ಮಕ್ಕಳಿಗೆ ಯಾರಾದ್ರೂ ಮಾಡ್ತಾರೆ ಅಂತ ಹೇಳಿದ್ರೆ ಅದು ತಾಯಿ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಇದೆ, ಮತ್ತೆ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತಾಡಿ ಅದಕ್ಕೆ ಇವತ್ತು ಆ ತಾಯಿಗೆ ಸ್ಮರಿಸಿ ಅದಕ್ಕೆ ಹೇಳ್ತಾರೆ ಮಕ್ಕಳಿಗೆ ಮೊದಲನೇ ಪಾಠಶಾಲೆ ಮನೆ, ಮೊದಲನೇ ಗುರು ತಾಯಿ। ಹೀಗಾಗಿ ಯಾರಿಗೆ ತಾಯಿಯ ಆಶೀರ್ವಾದ, ಯಾರಿಗೆ ತಾಯಿಯ ಒಂದು ಅವರಿಗೆ ಶಿಕ್ಷಣ ಸಿಗ್ತದೆ ದೊಡ್ಡ ಮಟ್ಟದಲ್ಲಿ ಬೆಳೀತಾರೆ। ಹಿಂದೆ ತಾಯಂದು ಹಿಂದೆ ಅನಕ್ಷರಸ್ಥರಾಗಿದ್ರು ಸಹಿತ ತಮ್ಮ ಮಕ್ಕಳಿಗೆ ಇವತ್ತು ಯಾವ ರೀತಿ ಬೆಳೆಸಬೇಕು ಅನ್ನೋ ದೂರದರ್ಶಿತ್ವ ಇಟ್ಕೊಂಡಂತವರು ನಮ್ಮ ತಾಯಂದಿರು ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದಾರೆ। ಅದಕ್ಕೆ ಅಂಗನವಾಡಿ ಕಾರ್ಯಕರ್ತರು ತೋರಿಸ್ಕೊಡ್ತಾರೆ, ಲಮಾಣಿ ಡಾನ್ಸ್ ಆಗಲಿ, ಬೇರೆ ಬೇರೆ ನೃತ್ಯ ಆಗಲಿ, ಏಕಾಂಗವೇ ಪಾತ್ರ ಆಗಲಿ, ಇದೆಲ್ಲ ನೋಡಿದ್ರೆ ನನಗನ್ನಿಸ್ತು ಬೀದರ್ ಜಿಲ್ಲೆಯಲ್ಲಿ ಬಹಳಷ್ಟು ಪ್ರತಿಭೆ ಇದೆ। ಅಂಗನವಾಡಿ ಕಾರ್ಯಕರ್ತರಂದ್ರ ಯಾವ್ದಾರ ಸೆನ್ಸಸ್ ಸರ್ವೆ ಮಾಡ್ಲಿಕ್ಕೆ, ಮಕ್ಕಳ ಪೋಷಣೆಗೋಸ್ಕರ ಮತ್ತೆ ಇನ್ನಿತರ ಎಲೆಕ್ಷನ್ ದಲ್ಲಿ ಬಳಸ್ಕೊಳ್ಳೋ ಮುಖಾಂತರ ಈ ಚಟುವಟಿಕೆಯಲ್ಲೇ ನಿರಂತರವಾಗಿರ್ತೀವಿ। ಅದು ಹೊರತಾಗಿ ಇವತ್ತಿನ ದಿನ ವಿಶೇಷ ಆಗಿ ವಿಶ್ವ ಮಹಿಳಾ ದಿನಾಚರಣೆ ಇದು ನಮ್ಮ ಹಬ್ಬ ಅಂತ ನಾವೆಲ್ಲರೂ ಕಿಕ್ಕಿದ ಜನಸಂಖ್ಯೆ ತಾವೇನು ಬಂದಿರಲಿಲ್ಲ, ಬಹಳ ಅತಿ ಸಂತೋಷ ಆಯ್ತು, ನನಗೂ ಬಹಳ ಸಂತೋಷ ಆಯ್ತು। ನಮ್ಮ ಮಹಿಳೆಯರು, ತಾಯಂದಿರು ಯಾರಿಗೂ ಕಡಿಮೆ ಇಲ್ಲ ಅಂತ ತೋರಿಸ್ಕೊಟ್ರಿ ಇದೆಲ್ಲ ಬಂದು। ಯಾಕಂದ್ರೆ ವಿಶ್ವದಲ್ಲಿ ಬಹಳಷ್ಟು ಡೇಗಳು, ಫಾದರ್ ಡೇ, ಮದರ್ ಡೇ, ಸನ್ ಡೇ, ಈ ತರ ದಿನಾಚರಣೆಗಳು ಬಹಳ ಬಟ್ ಮಹಿಳೆಯರಿಗಾಗಿ ಒಂದಿನ ಮೀಸಲು ಇಡಬೇಕಂತ ಇಡೀ ವಿಶ್ವಾದ್ಯಂತ ಆಚರಣೆ ಮಾಡೋದು ಇದು ಒಂದೇ, ಅದು ಮಾರ್ಚ್ 8 ವಿಶ್ವ ಮಹಿಳಾ ದಿನಾಚರಣೆ। ವಿಶ್ವದಲ್ಲಿ ಇದನ್ನೇ ತಾವು ಕೇಳ್ಕೊತೀವಿ ವಿನ ನನ್ನ ದೇವರೇ ಚೆನ್ನಾಗಿರ್ತದೆ ಅಂತ ನಾವೆಂದೂ ಕೇಳ್ಕೊಂಬಾರ್ದು। ಅದೇ ನಿಮ್ಮ ದೊಡ್ಡ ಮನಸ್ಸು, ಅದೇ ನಿಮ್ಮ ದೊಡ್ಡ ಮನಸ್ಸು, ಇದೇ ಸಮೃದ್ಧಿ, ಇದೇ ನಿಮ್ಮ ಅಭಿಮಾನ। ಇದು ಮಹಿಳೆಯರಿಗೆ ಇದ್ದ ಅಭಿಮಾನ ನಮಗಿರಲ್ಲ, ಕುಟುಂಬದಲ್ಲಿ ನಾವೊಂದು ಕುಟುಂಬ ನಡೆಸ್ತಾರೆ। ಒಂದು ಸ್ಯಾಲರಿ, ಒಬ್ಬರಿಗೆ ಗೌರ್ಮೆಂಟ್ ಸರ್ವೆಂಟ್ ಒಂದು 20,000 ಒಂದು ತಿಂಗಳ ಸ್ಯಾಲರಿ ಬಂದ್ರೆ ಅದರೆಲ್ಲ ಬಚಾವ್ ಮಾಡಿ ಮತ್ತೊಂದು 2-3 ಸಾವಿರ ನಿಮ್ಮಲ್ಲೇ ಇಟ್ಕೊಂಡು ಇಲ್ಲೊಂದು ರಾತ್ರಿ ಪ್ಯಾಂಟ್ ತೆಗೆದುಕೊಂಡು ಅದು ನಿಮಗೋಸ್ಕರ ಇಲ್ಲ, ಮುಂದಿನ
ತಪ್ಪು. ನಾವೆಲ್ಲರ ಖರ್ಚು ಮಾಡಿದ್ರು ನೀವು ಅದು ಉಪಯೋಗ ಮಾಡಬೇಕು ಅಂತ ಅದರಲ್ಲಿ ಸ್ವಾರ್ಥ, ಕುಟುಂಬದ ಸ್ವಾರ್ಥ ಇರ್ತದಿನ ತಮ್ಮ ಸ್ವಾರ್ಥ ಮಹಿಳೆಯರಲ್ಲಿ ಇರಲ್ಲ. ಯಾರೇ ಅಂತ ದೊಡ್ಡ ವ್ಯಕ್ತಿ ಆದರೂ ಕೂಡ ತಾಯಿ ಹೋಟೆಲಿಂದ ಹುಟ್ಟಬೇಕು. ಇತ್ತೀಚಿನಲ್ಲಿ ದೌರ್ಜನ್ಯಗಳಾಗಲು ಕೂಡ ಬಹಳಷ್ಟು ಮನಸ್ಸಿನಂತ ಸಂಗತಿಗಳು ನಮ್ಮ ದೇಶದಲ್ಲಿ, ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಆಗ್ತಾ ಇದೆ. ಪಕ್ಷಾತೀತವಾಗಿ ನಾನು ಮಾತಾಡ್ತಾ ಇದ್ದೀನಿ. ಯಾರೇ ದೌರ್ಜನ್ಯ ಮೇಲೆ, ಮಹಿಳೆಯರ ಮೇಲೆ, ವಿದ್ಯಾರ್ಥಿ ಮೇಲೆ ಮಾಡಿದ್ರೆ ಅವ್ರಿಗೆ ಕಠಿಣ ಶಿಕ್ಷೆ ಸರ್ಕಾರ ನ್ಯಾಯಾಧೀಶರು ಕೊಡಬೇಕನ್ನ ಇವತ್ತಿನ ಹೇಳ್ತೀನಿ. ಯಾರೇ ಒಂದು ಮಹಿಳೆಯರ ಮೇಲೆ ದೌರ್ಜನ್ಯ ಆದ್ರೆ ಅದು ಇಡೀ ಮಾನವ ಕುಲಕ್ಕೆ ಅಪಮಾನ ಮಾಡಬೇಕು. ಇದನ್ನು ನಾವೆಲ್ಲ ಹತ್ಕೋಬೇಕಾಗ್ತದೆ. ಯಾವುದೇ ಸರ್ಕಾರ ಇರಲಿ, ಮಹಿಳೆಯರ ಮೇಲೆ ಅನ್ಯಾಯ ದೌರ್ಜನ್ಯ ಆಯ್ತಂದ್ರೆ ಕಠಿಣ ಶಿಕ್ಷೆ ಕೊಡ್ಬೇಕು ಅವರಿಗೆ. ಯಾಕಂದ್ರೆ ಅವ್ರಲಿಂದ ನಾವಿದ್ದು, ಮಹಿಳೆಯರಿಂದ ನಿಮ್ಮ ಒಟ್ಟಿನಿಂದ ನಾವು ಹೊಡ್ತೀವಿ. ಎಂತ ದೊಡ್ಡ ಈಗಿದ್ದಲ್ಲಿ ಮಹಿಳೆಯರಿಗೆ ತೋರಿಸ್ಬೋದು. ಇನ್ಸ್ಪೆಕ್ಟರ್ ಒಳಗೆ ಹೋಗುವ ರಾಣಿ ಚೆನ್ನಮ್ಮ ಮತ್ತೆ ಕಲ್ಪನಾ ಚಾವ್ಲಾ ಆಗಲಿ, ಸುನೀತಾ ವಿಲಿಯಮ್ಸ್ ಕೂಡ ಚಂದ್ರನ ಮೇಲೆ, ಆಕಾಶದಲ್ಲಿ ಇನ್ನೂ ಅಲ್ಲೇ ಇದ್ದಾರೆ. ನಾವ್ ಯಾರಿಗೆ ಕಮ್ಮಿ ಅಂತ ನಮ್ಮ ಜಿಲ್ಲೆಯಲ್ಲಿ